ನಾನು ಮಂಡಳ್ಳಿ ಗ್ರಾಮದ ನಾಗರಾಜು ಅಂತ. ನೋಡಿ, ನಾವು ರೈತ. ನಮ್ಮ ತಾತ ಕೊಟ್ಟಿರ್ತಕ್ಕಂಥ ಬಳಿವಳಿ ಇದು. ನಮ್ಮ ತಾತ ನಮ್ಮ ಅಪ್ಪರು ಕೊಟ್ಟಿದ್ರು. ನಾವು ಮಕ್ಕಳು ಉಳಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಇದು. ನಾವು ಏನು ಹೋರಾಟ ಮಾಡ್ತಾಯಿದ್ದೀವಿ ಭೂಸ್ವಾಧೀನ ವಿರುದ್ಧ. ನಾವು ಭೂಮಿನ ಉಳಿಸಿ ನಮ್ಮ ಮಕ್ಕಳಿಗೆ ಬಳುವಳಿಯಾಗಿ ಕೊಡಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ. ನೋಡಿ, ಇದು ಅಡಿಕೆ ನರ್ಸರಿ ಮಾಡಿದ್ದೀನಿ. ನೋಡಿ, ಮಾವಿದೆ, ಅರಣ್ಯ ಕೃಷಿ ಮಾಡಿದ್ದೀನಿ, ಟೀಕ್ ಹಾಕಿದ್ದೀನಿ, ಮಹಾಗನಿ ಹಾಕಿದ್ದೀನಿ. ಮತ್ತು ಆ ಕಡೆ ಹೋದರೆ ತೆಂಗಿದೆ, ಅಡಿಕೆ ಇದೆ, ಸಪೋಟ ಇದೆ. ಎಲ್ಲ ನಮ್ಮ ತೋಟದಲ್ಲಿ ಅಂತಕ್ಕಂಥದ್ದು ಬಹುವಾರ್ಷಿಕ ಬೆಳೆ. ಎಲ್ಲ ಥರದ ಹಣ್ಣಿನ ಗಿಡಗಳಾಗ್ಬೋದು, ಮತ್ತೊಂದು ಆಗ್ಬೋದು, ಏನೋ ಹಾಕಿದ್ದೀನಿ. ನೋಡಿ, ಇದು ಬರಡು ಭೂಮಿನ ಸರ್? ಇದು ಬರಡು ಭೂಮಿನ? ಯಾರಾದರೂ ಬರಡು ಭೂಮಿ ಅಂತ ಹೇಳ್ತಾರ ಇದನ್ನು? ನೋಡಿ, ಇಲ್ಲಿ ಬನ್ನಿ. ಜೇನು ಕೃಷಿ ಮಾಡಿದ್ದೀನಿ ಜೊತೆಗಿಲ್ಲಿ. ನೋಡಿ, ಇದು ಈ ಗಿಡ ಬಂದು ಗಿಡ, ಚಕ್ಕೆ ಮರ. ಪಲಾವ್ ಇದಕ್ಕೆ ಹಾಕ್ತಾರಲ್ಲ, ಇದಕ್ಕೆ ಪಲಾವ್ ಎಲೆ ಅಂತಾರಲ್ಲ ಅದು, ಮತ್ತು ಚಕ್ಕೆ ಎರಡೂ ಯೂಸ್ ಬರ್ತದೆ. ಮತ್ತು ನೋಡಿ, ಇಲ್ಲಿ ಜೇನು ಕೃಷಿ ಮಾಡಿದ್ದೀನಿ. ಏಲಕ್ಕಿ ಬೆಳೆದಿದ್ದೀನಿ ಸರ್. ಬನ್ನಿ. ವಿಶೇಷವಾಗಿ ಮಲೆನಾಡಲ್ಲಿ ಬೆಳೀತಕ್ಕಂಥ ಅದು ಏಲಕ್ಕಿ. ಈ ಬರಡು ಭೂಮಿಯಲ್ಲಿ ಏಲಕ್ಕಿ ಬರುತ್ತಾ? ಏಲಕ್ಕಿ ಬರುತ್ತೆ ಸರ್ ಇಲ್ಲಿ. ನೋಡಿ, ಇದು ಏಲಕ್ಕಿ ಹಾಕ್ತೀವಿ. ನೋಡಿ, ಗೊನೆ ಬರ್ತಾಯಿದೆ ಇವಾಗ. ಇದು ಒಂದು 8 ತಿಂಗಳಾಯ್ತು ಹಾಕಿ, ಗೊನೆ ಬರ್ತಾಯಿದೆ. ಅಲ್ಲಿ ಕಾಯಿ ಬಂದಿದೆ, ಒಂದು ಗಿಡದಲ್ಲಿ ಕಾಯಿ ಬಂದಿದೆ. ಅಲ್ಲಿ ಕಾಯಿ ಬಂದಿದೆ, ಒಂದು ಗಿಡದಲ್ಲಿ ಸ್ಟಾರ್ಟ್ ಆಗಿದೆ. ನೋಡಿ, ಬಾಳೆ ಹಾಕ್ಕೊಂಡಿದ್ದೀನಿ. ಮತ್ತು ನೋಡಿ, ನಿಂಬೆ ಗಿಡ ಇದೆ, ಸುಮಾರು ಆರೆಂಜ್ ಹಾಕಿದ್ದೀನಿ. ಮತ್ತು ಸೀಬೆ ಗಿಡ ಇದೆ. ನಾನು ತೈವಾನ್ ಪಿಂಕ್ ಅಂತ ಸೀಬೆ ಗಿಡ ಹಾಕೊಂಡಿದ್ದೀನಿ. ಹಲಸಿದೆ, ಹಲಸಿನ ಮರ ಇದೆ. ಇನ್ನೇನು ಬೇಕು ಸರ್? ನಾವು ಮಲ್ನಾಡು ಇದ್ದಂಗಿದೆ ಸರ್. ಬೆಂಗಳೂರಲ್ಲಿ ಹತ್ರವಾಗಿ 25 ಕಿಲೋಮೀಟ್ರಲ್ಲಿ ಮಲ್ನಾಡ ಸೃಷ್ಟಿ ಮಾಡಿದ್ದೀವಿ ನಾವು. ಇದಕ್ಕಿಂತ ಏನು ಬೇಕು ಸ್ವರ್ಗ? ನಾನು ನಂಬ್ತಿರೋ ಬಿಡ್ತಿರೋ ಬೆಂಗಳೂರಿಗೆ ಹೋದರೆ, ನಾನು ಅವಶ್ಯಕತೆ ಇದ್ದರೆ ಮಾತ್ರ ಬೆಂಗಳೂರಿಗೆ ಹೋಗೋದು, ಇಲ್ಲಾಂದ್ರೆ ನಾನು ಹೋಗೋಲ್ಲ. ಹೋದರೂ ಕೂಡ ಎಷ್ಟೊತ್ತು ನಮ್ಮ ಊರಿಗೆ ಹೋಗೋಣ ಅನಿಸ್ತದೆ. ಆ ಮಟ್ಟದಲ್ಲಿ ನಾವು ನಮ್ಮ ತೋಟನ ಮಾಡ್ಕೊಂಡಿದ್ದೀವಿ. ನೋಡಿ, ಅಡಿಕೆನೂ ಇದೆ. ನೋಡಿ, ಇಲ್ಲಿ ಅಡಿಕೆನೂ ಹಾಕ್ಕೊಂಡಿದ್ದೀನಿ. ಮನೆ ಸುತ್ತ ಅಡಿಕೆ ಅಂದರೆ ಲಕ್ಷ್ಮಿ ಇದ್ದಂಗೆ, ಮನೆ ಪಕ್ಕದಲ್ಲಿ ಇರಲಿ ಅಂತ. ನೋಡಿ, ಎಷ್ಟು ಗೊನೆ ಬಿಟ್ಟಿದೆ ನೋಡಿ. 1 2 3 4 5 6 ಗೊನೆ, 7 ಗೊನೆ ಬಂದಿದೆಯಲ್ಲ ಸರ್. 7 ಗೊನೆ ಬಂದಿದೆ ಸರ್ ಇದರಲ್ಲಿ. ಮಲೆನಾಡಲ್ಲಿ ಅಡಿಕೆ ಬೆಳೀತಿದ್ರು. ಅಲ್ಲಿ ಇವಾಗ ಬೂದಿ ರೋಗ, ಕೊಳೆ ರೋಗ, ಅಲ್ಲಿ ಇದೇ ಇಲ್ಲ, ಈಲ್ಡೆ ಬರೋಲ್ಲ. ಇವತ್ತು ನೋಡಿ, ಇಲ್ಲಿ ಸುಮ್ಮನೆ ಅದಕ್ಕೆ ಏನೂ ಹಾಕಿಲ್ಲ. ಒಂದು ಕಾಳನ್ನು ರಾಸಾಯನಿಕ ಗೊಬ್ಬರ ಹಾಕಿಲ್ಲ. ನಂಬಿ ಬಿಟ್ಟು ಒಂದು ಕಾಳು ರಾಸಾಯನಿಕ ಗೊಬ್ಬರ ಹಾಕಿಲ್ಲ. ಯಾವುದಕ್ಕೋಸ್ಕರ ಸರ್? ಇದಕ್ಕೆ ಏಲಕ್ಕಿಗೂ ಅಷ್ಟೇ, ಪ್ರತಿಯೊಂದಕ್ಕೂ, ಬಾಳೆಗೂ ಅಷ್ಟೇ. ನಾವೆಲ್ಲ ಏನು ದನಿನ ಗೊಬ್ಬರ ಹಾಕ್ತೀವಿ, ಆರ್ಗಾನಿಕ್ಕು. ನಾನು ಆರ್ಗಾನಿಕ್ಕು, ಡಾಕ್ಟರ್ ಸಾಯಿಲ್ ಅಂದ್ಬಿಟ್ಟು ಆರ್ಗಾನಿಕ್ ಯೂಸ್ ಮಾಡ್ತೀನಿ. ನನ್ನ ತೋಟ ಎಲ್ಲ ಆರ್ಗಾನಿಕ್ಕಲ್ಲೇ ಮಡಗಿರೋದು ನಾನು. ಹಾಗಾಗಿ ಇವತ್ತು ನೋಡಿ, ಈ ಪ್ರದೇಶನ ಭೂಸ್ವಾಧೀನ ಮಾಡೋಕ್ಕೆ ಹೊರಟಿದೆ ಸರ್ಕಾರ. ಅವ್ರಿಗೆ ಅದೇನೋ ಹೇಳ್ತಾರೆ, ಪಂಚೇಂದ್ರಿಯಗಳು ಇದೆಯೋ ಇಲ್ವೋ ಗೊತ್ತಿಲ್ಲ. ಕಣ್ಣು, ಕಿವಿ, ಮೂಗು, ಬಾಯಿ ಯಾವುದೂ ಇಲ್ಲ ಅವ್ರಿಗೆ. ಮನ್ಸು ಬಂದಂಗೆ ಅವರು ದಬ್ಬಾಳಿಕೆಯಿಂದ ಮಾಡೋಕ್ಕೆ ಹೊರಟಿದ್ದಾರೆ. ಇವತ್ತು ಲಕ್ಷಾಂತರ, ಇವಾಗ ಸಾವಿರಾರು ದನ ಕರುಗಳವೆ, ಪ್ರಾಣಿ ಪಕ್ಷಿ. ಇಲ್ಲಿ ನವಿಲು ಮನೆ ಮಕ್ಳಿಗೆ ಬರ್ತವೆ ಸರ್. ನವಿಲು ಇಲ್ಲಿ ಮನೆ ಬಾಗಿಲಿಗೆ ಬರ್ತವೆ. ಒಂದು ನಮ್ಮ ಮನೆಗೆ ಬರ್ತಿತ್ತು. ಒಂದು ಊಟ ಮಾಡಿಕೊಂಡು ಊಟ ಮಾಡ್ತಾಯಿದ್ರೆ ತಟ್ಟೆಗೆ ಬಾಯಿ ಹಾಕೋದು. ವೀಡಿಯೋ ಎಲ್ಲ ಇದೆ, ಬೇಕಾದ್ರೆ ಕಳಿಸ್ಕೊಡ್ತೀನಿ. ಅದು ಪಾಪ ಮರಿ ಮಾಡ್ಕೊಂಬಂದಿತ್ತು. ಅದನ್ನು ನಮ್ಮ ಮಿಸ್ಸಸ್ಸು ಅದನ್ನು ಹಿಡ್ಕೊಳಕ್ಕಾಗಿ, ಮರಿ ಸಾಕೊಳ್ಳೋಣ ಅಂದ್ಬಿಟ್ಟು ಹಿಡ್ಕೊಳಕ್ಕಾಗಿ ಪಾಪ ಅದು ಬೆದರ್ಕೊಂಡು ಹೊಂಟೋಯ್ತದು. ನೋಡಿ, ಇದೆಲ್ಲ ಟೀಕು, ಮಾವು ಎಲ್ಲ ಇದೆ. ಆಮೇಲೆ ಆ ಕಡೆ ಮಹಾಗನಿ ಹಾಕಿದ್ದೀನಿ ಎಲ್ಲ. ಇವಾಗ ನಾನು 500 ಗಿಡ ನಾನು ಅರಣ್ಯ ಕೃಷಿ ಮಾಡಿದ್ದೀನಿ. ತೇಗ ಆಗ್ಬೋದು, ಇಲ್ಲ ಎಲ್ಲ. ನೋಡಿ, 4 ವರ್ಷದ ಮರ ಇದು. ಅಲ್ಲಿ ಮಹಾಗನಿ ಇದೆ. ಇನ್ನೊಂದು 15 ವರ್ಷ ಕಳ್ಕೊಂಡ್ರೆ ನನಗೆ ಇವತ್ತು ಇದರಲ್ಲೇ 1 ಕೋಟಿ ಗಟ್ಟಲೆ ಮೇಲೆ ಬರುತ್ತೆ. ಕೋಟಿ ಅನ್ನೋದು ಲೆಕ್ಕ ಇಲ್ಲ. ಈ ಥರ ಎಲ್ಲ ಪರಿಸರ ಬಿಟ್ಬಿಟ್ಟು ನಾವೆಲ್ಲ ಹೋಗೋಣ? ನಾವು ಇಷ್ಟೆಲ್ಲ ಮರ ಗಿಡ ಮಾಡಿ ಇವತ್ತು ಸರ್ 35 ವರ್ಷ ಆಯಿತು ನನ್ನ ಮಾವಿನ ಗಿಡ ಹಾಕಿ. ಇದನ್ನು ಮಾವನು ಇನ್ನೊಂದು ತೆಂಗು ಆಗ್ಬೋದು, ಅಡಿಕೆ ಆಗ್ಬೋದು, ತೆಂಗು ಅದು 30-35 ವರ್ಷ ಆಯಿತು. ಇದನ್ನೆಲ್ಲ ಅಸ್ತಿತ್ವ ಬಿಟ್ಬಿಟ್ಟು ಬೇರೆ ಕಡೆ ನಾನು ಈ ಮಲೆನಾಡ ಸೃಷ್ಟಿ ಮಾಡೋಕ್ಕಾಗುತ್ತಾ ಸರ್? ನಾವೇ ಇರಲ್ಲ, ನಮ್ಮ ಮಕ್ಕಳು ಮಾಡ್ತಾರಾ? ನಾವು ನಮ್ಮಂಗೆ ಮಕ್ಕಳು ಕಷ್ಟ ಬೀಳಬಾರ್ದು ಅಂದ್ಬಿಟ್ಟು ಜಮೀನು ಮಾಡಬೇಕು. ಅವ್ರಿಗೆ ಜಮೀನು ಇದ್ದರೆ ಒಂದು ಸೆಕ್ಯೂರಿಟಿ ಇದ್ದಂಗೆ, ಏನೋ ಅವ್ರಿಗೆ ಒಂದು ಬಾಂಡ್ ಇದ್ದಂಗೆ. ಜಮೀನು ಯಾರು ಕತ್ಕೊಂಡು ಹೋಗೋಕ್ಕಾಗಲ್ಲ. ನೀನು ಇವತ್ತು ಜಮೀನು ಮಾರ್ಬಿಟ್ಟು ಏನಾದ್ರು ದುಡ್ಡು ಮಾಡಿಕೊತೀನಿ ಅಂದರೆ ಅದು ದುಡ್ಡಿಗೆ ಭದ್ರತೆ ಇರೋಲ್ಲ. ಹಾಗಾಗಿ ನಾವಿವತ್ತು ಏನಾನ ಒಂದು ಮೌಲ್ಯ ಏನಾನ ಒಂದು ಮೌಲ್ಯವಾದ ಇದೆ ಅಂದರೆ ಅದು ಆಸ್ತಿಗೆ ಮಾತ್ರ. ಆಸ್ತಿ ಇವತ್ತು ಯಾರು ಹೇಳ್ತಾರೆ, ನಾನು ವ್ಯವಸಾಯ ಮಾಡ್ತಾಯಿಲ್ಲ, ವ್ಯವಸಾಯ ಮಾಡೋಕ್ಕಾಯ್ತಾ ಇಲ್ಲ, ನನಗೆ ಆಳು ಸಿಗಲ್ಲ ಅಂತಾರೆ. ನೀವು ವ್ಯವಸಾಯ ಮಾಡಬೇಡಪ್ಪ, ಬಿಟ್ಬಿಡು. ನೀನು ಸತ್ಯ ಬೆಳ್ಕೊಂಡಿದ್ರು ದುಡ್ಡೇ. ಸತ್ಯ ಬೆಳ್ಕೊಂಡಿದ್ರು ಇವತ್ತಿದ್ದು 1 ಕೋಟಿ ಇದ್ದಿದ್ದು ನಾಳೆ 1.25 ಕೋಟಿಗೆ ಹೋಯ್ತದೆ. ಒಂದು ವರ್ಷಕ್ಕೆ 25 ಲಕ್ಷ ಬೆಳೆಯಲ್ವಾ? ಇಲ್ಲ, ನಾವು ಹಣೆ ಬರ ಇದ್ದರೆ 50 ಲಕ್ಷನೂ ಬೆಳೆದು ಒಂದು ವರ್ಷಕ್ಕೆ, 1 ಎಕರೆಗೆ. 2 ಕೋಟಿ ದೊಡ್ಡದಲ್ಲ.
ಪ್ರೆಸೆಂಟ್ ಇವತ್ತು ನೀವು ನಾನು ರೈತ ಮುಖಂಡರಿಗೆ ಏನು ಹೇಳ್ತೀನಿ ಅಂದರೆ ಇವಾಗ ಪರ ಇರೋರ್ಗು ನೀವು ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ರೆಡ್ ಜೂನ್ ಬಿಡ್ಸೋಣ. ರೆಡ್ ಜೂನ್ ಬಿಟ್ರೆ ಇವತ್ತು ಪ್ರೆಸೆಂಟ್ 5ರಿಂದ 6 ಕೋಟಿ ಇಲ್ಲಿ ವ್ಯಾಲ್ಯೂಯೇಷನ್ನು. ನೀವು ಯಾಕೆ ಇಷ್ಟೊಂದು 2 ಕೋಟಿಗೆ ದಂಬಲ್ ಬಿಡ್ತೀರಾ ನೀವು? ಏನೋ ಆಯಿತು, ಇವಾಗ ನಮ್ಮ ಜೊತೆ ಕೈ ಜೋಡಿಸಿ. ನಾವು ಲಾಸ್ಟಲ್ಲಿ ಇಷ್ಟೇ ಹೇಳೋದು, ನಮ್ಮ ಜೊತೆ ಕೈ ಜೋಡಿಸಿ. ನೀವು ರೈತರೇ, ನಾವು ರೈತರೇ, ಅಣ್ಣ ತಮ್ಮದಿರ್ದಂಗೆ ಇದ್ದೀವಿ ಅಕ್ಕಪಕ್ಕದವರು. ನಾವು ರೆಡ್ ಜೂನ್ ಬಿಡ್ಸೋಕ್ಕೆ ಸರ್ಕಾರಕ್ಕೆ ಒತ್ತಡ ಹಾಕೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮಾತು ಮುಗಿಸ್ತೀನಿ.